ಇನ್ನು ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಎಸ್ಐಟಿ ವಶದಲ್ಲಿದ್ದಾರೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾಗಿ ಬರೋಬ್ಬರಿ 22 ದಿನ ಕಳೆದಿದೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ? ಎಸ್ಐಟಿ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರಾ ಪ್ರಜ್ವಲ್? ಈಗಾಗಲೇ 5 ಬಾರಿ ಟಿಕೆಟ್ ಬುಕ್ ಆಗತ್ತೆ, ನಂತರ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕಳೆದ ಬಾರಿ ಕ್ಯಾನ್ಸಲ್ ಕೂಡ ಆಗಿರಲಿಲ್ಲ. ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾರೆ ಅಂತ ಎಸ್ಐಟಿ ಅಧಿಕಾರಿಗಳು ಕಾದು ಕೂತಿದ್ರು. ಆದ್ರೆ ಪ್ರಜ್ವಲ್ ಫ್ಲೈಟ್ ಹತ್ತಲಿಲ್ಲ. ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಸರಿಯಾದ ಮಾಹಿತಿಯೇ ಸಿಗ್ತಾ ಇಲ್ವಾ? ಪ್ರಜ್ವಲ್ ವಿದೇಶದಲ್ಲಿರೋದ್ರ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದೆ. ಪ್ರಜ್ವಲ್ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿಕೊಂಡಿದೆ ಎಸ್ಐಟಿ ಸಿಬಿಐ ಬಳಿ. ಆದ್ರೆ ಸಕಾರಾತ್ಮಕವಾಗಿ ಸಿಬಿಐ ಸ್ಪಂದಿಸಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಪ್ರಜ್ವಲ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಸಿಬಿಐ ನಿರಾಕರಿಸಿದೆಯಂತೆ. ಪ್ರಜ್ವಲ್ ಕುರಿತು ಸಮರ್ಪಕ ಮಾಹಿತಿ ಸಿಗದೆ ಎಸ್ಐಟಿಗೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ವಿಚಾರಣೆ, ಪ್ರಜ್ವಲ್ ವಶಕ್ಕೆ ಪಡೆಯೋದು ಬಹಳ ಕಷ್ಟವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 22 ದಿನ ಆಗಿದೆ. ಪ್ರಜ್ವಲ್ ವಿದೇಶದಲ್ಲಿದ್ದಾರಾ, ಯಾವ ದೇಶದಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಅವರನ್ನ ಕರೆತರೋದು ಇವೆಲ್ಲವೂ ಕೂಡ ಬಹಳ ದೊಡ್ಡ ಟಾಸ್ಕ್ ಆಗಿದೆ ಎಸ್ಐಟಿಗೆ. ಹೀಗೆ ಮುಂದುವರೆದ್ರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಕರೆತರೋದು ಯಾವಾಗ? ಎಸ್ಐಟಿಗೆ ಹಿನ್ನಡೆ ಆಗ್ತಿರೋದು ಎಲ್ಲಿ? ಖಂಡಿತವಾಗಿ ಶ್ವೇತಾ, ಯಾಕಂದ್ರೆ ಎಸ್ಐಟಿ ರಚನೆ ಆದ ಬಳಿಕ 3 FIR ಗಳು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತದ್ದು. 3 ಕೂಡ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು. 376 ಅಡಿಯಲ್ಲಿ ದಾಖಲಾದಂತಹ FIR ಗಳು. ಈ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಅಧಿಕಾರಿಗಳಿಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುತ್ತೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯ ಭಾರತದಲ್ಲ. ಏಪ್ರಿಲ್ 26ನೇ ತಾರೀಕು ಅವರು ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಚ್ಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆತ ಭಾರತಕ್ಕೆ ಬಂದೇ ಇಲ್ಲ. ಈ ನಡುವೆ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗಿರುವಂತದ್ದು. ಯಾಕಂದ್ರೆ FIR ಗಳು ದಾಖಲಾಗಿರುವಂತದ್ದು, ಪ್ರಜ್ವಲ್ ಹೇಳಿಕೆ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ತುಂಬಾ ಮಹತ್ವ ಆಗಿರುವಂತಹ ಹಿನ್ನೆಲೆ, ಜೊತೆಗೆ ಸಾಕಷ್ಟು ದೂರುಗಳು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕುವಂತಹ ಪ್ರಯತ್ನ ಎಸ್ಐಟಿ ಮುಂದುವರಿಸಿರುವಂತದ್ದು. ಆದರೆ ಸದ್ಯ ಒಬ್ಬ ಆರೋಪಿ ಭಾರತದ ನೆಲದ ಹೊರಗಡೆ ಅಂದ್ರೆ ವಿದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಕರೆತರಲು ಸಾಕಷ್ಟು ಅಂತಾರಾಷ್ಟ್ರೀಯ ನಿಯಮಾವಳಿಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಭಾರತಕ್ಕೆ ಕರೆತರುವಂತಹ ಪ್ರಯತ್ನ ಮಾಡಬೇಕಾದಂತಹ ಪ್ರಯತ್ನ ಯಾರು ಮಾಡ್ಬೇಕು ಅಂದ್ರೆ ಅದು ಸಿಬಿಐ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಭಾರತದ ಮುಖ್ಯ ತನಿಖಾ ಸಂಸ್ಥೆ ಆಗಿರುವಂತಹ ಸಿಬಿಐ ಜರ್ಮನ್ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಆತನನ್ನ ಭಾರತಕ್ಕೆ ಹಸ್ತಾಂತರುವಂತಹ ಕೆಲಸ ಮಾಡಬೇಕಾಗತ್ತೆ. ಸೊ ಈ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ಸಿಬಿಐ ಅಧಿಕಾರಿಗಳು ಕೂಡ ಸಂಪರ್ಕ ಮಾಡಿದ್ದಾರೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸಿಬಿಐ ಅಧಿಕಾರಿಗಳು ಜರ್ಮನ್ ಇಂಟರ್ಪೋಲ್ಗೆ ಕಾಂಟ್ಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತಷ್ಟು ಡಾಕ್ಯುಮೆಂಟ್ಗಳು ಕೂಡ ಬೇಕಾಗ್ತವೆ. ಅಂದ್ರೆ ವಾರೆಂಟ್ ಬೇಕಾಗುತ್ತೆ, ರೆಡ್ ಕಾರ್ನರ್ ನೋಟಿಸ್ ಬೇಕಾಗುತ್ತೆ. ಈ ವಾರೆಂಟ್ ಕೂಡ ಇಲ್ಲ, ಮತ್ತೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಇಲ್ಲ. ಸೊ ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಬಿಐ ಅಧಿಕಾರಿಗಳು ಈ ಬಗ್ಗೆ ಒಂದು ಹಂತದಲ್ಲಿ ತರಾಟೆಯನ್ನು ಕೂಡ ತೆಗೆದುಕೊಂಡು, ಅಂದ್ರೆ ಒಬ್ಬ ಆರೋಪಿಯನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ಸಮರ್ಪಕವಾದಂತಹ ದಾಖಲಾತಿಗಳನ್ನು ಒದಗಿಸಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಿಬಿಐ ಅಧಿಕಾರಿಗಳು ಬೆಂಗಳೂರಿನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಏನಾಗಿರುವಂತಂದ್ರೆ ಈಗ ಇನ್ನು ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆ ದಾಖಲು ಮಾಡ್ಕೊಂಡಿಲ್ಲ, ಮೆಡಿಕಲ್ ಟೆಸ್ಟ್ ಆಗಿಲ್ಲ. ಸೊ ಈ ಹಂತದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲದ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲು ಸಾಧ್ಯವಿಲ್ಲ, ಜೊತೆಗೆ ವಾರೆಂಟ್ ಪಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹೀಗಾಗಿ ಈ ಟೆಕ್ನಿಕಲ್ ಅಂಶಗಳು ಸಿಬಿಐ ಜರ್ಮನ್ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತನಾಡೋದಕ್ಕೂ ಕೂಡ ಒಂದು ಮಟ್ಟದಲ್ಲಿ ಹಿಂದೇಟು ಹಾಕ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮರ್ಪಕವಾದಂತಹ ದಾಖಲಾತಿಗಳು ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಸಿಬಿಐನ ಇಂಟರ್ಪೋಲ್ ಅಧಿಕಾರಿಗಳು ಜರ್ಮನ್ ಅಧಿಕಾರಿಗಳ ಜೊತೆ ಸಂಪರ್ಕ ಬೆಳೆಸ್ತಾರೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳಿಗೆ ಸಮರ್ಪಕವಾದಂತಹ ದಾಖಲಾತಿಗಳನ್ನ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 3 FIR ಗಳು ದಾಖಲಾಗಿದ್ರು ಕೂಡ ಇದುವರೆಗೂ ಕೂಡ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ. ಕೇವಲ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ, ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಆರೋಪಿಯ ಚಲನವಲನ ಬಗ್ಗೆ, ಅಂದ್ರೆ ಇಂಥ ಕಡೆ ಪ್ರಜ್ವಲ್ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಮಾತ್ರ ಮಾಡಬಹುದೇ ಹೊರತಾಗಿ ಆತನನ್ನ ಹೋಗಿ ಹಿಡಿಯುವಂತಹ ಅವಕಾಶ ಬ್ಲೂ ಕಾರ್ನರ್ ನೋಟಿಸ್ಗೆ ಇಲ್ವೇ ಇಲ್ಲ. ಅದು ಆಗ್ಬೇಕಾಗಿ ಆ ರೀತಿ ಆತನನ್ನ ಹಿಡಿಬೇಕು ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಬೇಕಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಬೇಗ ಕೊಡ್ಬೇಕು ಅಂದ್ರೆ ಮೊದಲು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆ ಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ಕೂಡ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಎಸ್ಐಟಿ ಅಧಿಕಾರಿಗಳು ಸಮರ್ಪಕವಂತಹ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಂತಹ ಸಂದರ್ಭದಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ಣ ಅವರನ್ನು ಭಾರತಕ್ಕೆ ಕರೆತರುವಂತಹ ಎಲ್ಲಾ ಪ್ರಯತ್ನ ಮಾಡಬಹುದೇ ಹೊರತಾಗಿ ಇಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಆತ ಭಾರತಕ್ಕೆ ಆತನಾಗಿಯೇ ಸ್ವಯಂ ಪ್ರೇರಣವಾಗಿ ಬರ್ಬೇಕೆ ಹೊರತಾಗಿ ಆತನ ಕರೆತರುವುದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಶ್ವೇತಾ, ಎಸ್, ಥ್ಯಾಂಕ್ ಯು ರವಿಕುಮಾರ್, ನೀವೆಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.